ಈಗ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಈ 4 ತಿಂಗಳ ಕಾಲ ಈಗ ನಾವು ನೋಡ್ತಾ ಇದೀವಿ ಡಾಕ್ಟ್ರೆ, ಅಕ್ಕಪಕ್ಕ ಮನೆಗಳು ಎಲ್ಲಿ ನೋಡಿದ್ರು ಮಕ್ಕಳಿಗೆ ಬಹಳಷ್ಟು ಒಂದು ಕಾಯಿಲೆ ಬರ್ತಾ ಇದೆ. ಶಾಲೆಗಳಿಗೆ ಹೋಗ್ತಾ ಇಲ್ಲ. ಅಷ್ಟೊಂದು ಚಳಿ ಇದೆ. ಇದನ್ನ ಬಿಟ್ಟು ಬೇರೆ ಇನ್ನೇನ್ ಕಾಯಿಲೆಗಳು ಈ ವಾಂತಿ ಸಂದರ್ಭದಲ್ಲಿ ಬರುತ್ತೆ? ಭೇದಿ, ಅತಿಸಾರ ಭೇದಿ ಆಗ್ಬೋದು, ಸುಸ್ತಾಗ್ತಾರೆ ಮಕ್ಕಳು, ಲಂಗ್ಸಲ್ಲೇ ಜಾಸ್ತಿ ಪ್ರಾಬ್ಲಮ್ಸ್ ಆಗೋದು. ಅದು ಬಿಟ್ಟರೆ ಇದು ವಾಂತಿ ಭೇದಿ, ಅತಿಸಾರ ಭೇದಿ ಆಗೋದ್ರಿಂದ ಏನಾಗುತ್ತೆ, ದೇಹದಲ್ಲಿನ ನೀರಿನ ಅಂಶ ಕಡಿಮೆ ಆಗುತ್ತೆ. ಆ, ಇವು ಎಲಿಮೆಂಟ್ಸ್ ಎಲ್ಲ ಕಮ್ಮಿ ಆಗೋಗುತ್ತೆ. ಸೋಡಿಯಂ, ಪೊಟ್ಯಾಸಿಯಂ ಈ ಥರ ಲವಣಗಳೆಲ್ಲ ಕಮ್ಮಿ ಆಗೋದ್ರಿಂದ ಮಗು ತುಂಬ ಸುಸ್ತಾಗುತ್ತೆ. ಸುಸ್ತಾದ ಮೇಲೆ ಮಗುಗೆ ಪಲ್ಸು ತುಂಬ ಥ್ರೆಡ್ಡಿ ಆಗುತ್ತೆ, ಸಣ್ಣಕ್ಕೆ ಬರುತ್ತೆ. ಮಗು ಜ್ಞಾನ ತಪ್ಪಿ ಬಿದ್ದುಬಿಡ್ಬೋದು, ಕೋಮಾ ಒಳಕ್ಕೂ ಹೋಗ್ಬೋದು. ಅದಕ್ಕೆ ಅಂತಂದರೆ ವಾಂತಿ ಭೇದಿ ನಿಲ್ಲೋದಕ್ಕೆ ನಾವು ಒಂದು ORS ಅಂತ ಮನೆಯಲ್ಲೇ ತಯಾರು ಮಾಡ್ಕೋಬೋದು. ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ. ಅದನ್ನು ಜೀವಜಲ ಅಂತ ಕರಿತೀವಿ. ನಾನು ಪ್ರಪ್ರಥಮವಾಗಿ 1986 ಆ ಥರ ಕಾರ್ಯಕ್ರಮ ಕೊಟ್ಟಿದ್ದೆ ಜೀವಜಲದ ಬಗ್ಗೆ. ಆವಾಗ ಆ ಟರ್ಮ್ ಕೂಡ ನಾನೇ ಕಾಯಿನ್ ಮಾಡಿದ್ದೆ, ಜೀವಜಲ ಅಂತೇಳಿ, ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ಗೆ. 1 ಲೋಟ ನೀರಿಗೆ 3 ಬೆರಳಷ್ಟು ಸಕ್ಕರೆ ಹಾಕ್ಕೋಬೇಕು, 1 ಚಿಟಿಕೆ ಉಪ್ಪು ಹಾಕ್ಕೋಬೇಕು, ಇಷ್ಟೇ. ಹಾಕ್ಕೊಂಡು ಒಂಚೂರು ನಿಂಬೆಹಣ್ಣು ಹಿಂಡಿ ಕಲಸಿ ಕೊಡೋದು. ಮಗುಗೆ ರುಚಿಗೆ ಬೇಕಂತಂದರೆ ಏಲಕ್ಕಿ ಕುಟ್ಟಿ ಹಾಕ್ಬೋದು. ಇದನ್ನು ಕೊಡಿಸ್ತಾ ಇದ್ದರೆ ನೀರಿನ ಅಂಶ ಸಿಕ್ಕುತ್ತೆ, ಮಗುಗೆ ಸೋಡಿಯಂ ಸಿಕ್ಕುತ್ತೆ, ಪೊಟ್ಯಾಸಿಯಂ ಸಿಕ್ಕುತ್ತೆ, ಕ್ಲೋರೈಡ್ ಸಿಕ್ಕುತ್ತೆ. ಆದ್ದರಿಂದ ಆ ಮಗು ಏನು ನಿರ್ಜಲೀಕರಣ ಆಗಿರುತ್ತೆ ಅದು ಹೊರಟೋಗಿ ಹೈಡ್ರೇಟ್ ಆಗುತ್ತೆ ಮಗು. ಆವಾಗ ಮಗುಗೆ ಶಾಕು ಅದಕ್ಕೆಲ್ಲ ಹೋಗಲ್ಲ. ಇಲ್ಲಾಂತಂದರೆ ಬ್ರೈನಲ್ಲಿ ಹೆಮರೇಜು ಆಗ್ಬೋದು, ಕ್ಯಾವರ್ನಸ್ ಥ್ರಾಂಬೋಸಿಸ್ ಅಂತ ಕರಿತೀವಿ. ಈ ಥರ ಕಾಯಿಲೆಗಳಿಂದ ಮಗು ನರಳುತ್ತೆ.